ಅದೇ ಇವರಿಬ್ರು ಯಾವತ್ತೂ ಉದ್ಧಾರ ಆಗಕ್ಕಿಲ್ಲ. ಏ ಮಮ್ಮ ಈ ಕಡೆ ಜರ ಬಾರೋ ಮಮ್ಮ. ಗೊತ್ತಲ್ಲ ಇಂಥವ್ರು ಕೂಡ ಯಾಕ್ರೆ ಬರ್ತೀವಪ್ಪ ಅನ್ಸ್ಬಿಡೋದು ನಮಗೆ ಒಂದೊಂದ್ಸಲ ಚಡ್ ಹರಿದಾಗ ಫೀಲ್ ಆಯ್ತು. ನೀನು ನಿನ್ನೆ ಮಾಡಿ ನಾನು ನಿನ್ನೂ ಜಳಕ ಮಾಡಿಲ್ಲ. ನಾವು ಡೈರೆಕ್ಟ್ ಪ್ರಯಾಗರಾಜ್ದಾಗೆ. ಹಾಯ್, ಶುಭೋದಯ ಎಲ್ರಿಗೂ. ನಿನ್ನೆ ರಾತ್ರಿ ಜಬಲ್ಪುರ್ ಇನ್ನೂ ಸ್ವಲ್ಪ 10 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಿರುವಾಗ ಬಂದು ಇಲ್ಲಿ ದಾಬಾ ಒಳಗೆ ಸ್ಟೇ ಮಾಡಿದ್ವಿ. ಇಲ್ಲೇ ಊಟ ಮಾಡಿದ್ವಿ. ಇಲ್ಲೇ ದಾಬಾದವ್ರೆ ಪರ್ ಹೆಡ್ 150 ರೂಪೀಸ್ ತೊಗೊಂಡ್ರು. ಬೆಡ್ಡು ಎಲ್ಲ ವ್ಯವಸ್ಥಿತ ಮಾಡಿದ್ರು. ಸೊ ಇಲ್ಲೇ ಸ್ಟೇ ಮಾಡಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಬೈಕ್ ಮೇಲೆ ಕೂತು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತ ಪ್ಲ್ಯಾನಿಂಗ್ ಇತ್ತು. ಬಟ್ ಫಾಗ್, ಸಿಕ್ಕಾಪಟ್ಟೆ ಫಾಗ್ ಐತಿ. ಇಲ್ಲಿ ಏನಿಲ್ಲ, ಇಲ್ಲಿ ಕ್ಲಿಯರ್ ಐತಿ. ಬಟ್ ಮುಂದೆ ಆ ಕಡೆ ಎಲ್ಲ ಫುಲ್ಲು ಫಾಗ್ ಐತಿ. ಇದು ಏನೋ ಸಿಟಿ ಝೋನ್ ಇರೋದ್ರಿಂದ ಊರೈತಿ ಇಲ್ಲೊಂದು ಸಣ್ಣದು. ಫಾಗ್ ಸ್ವಲ್ಪ ಕಡಿಮೆ ಐತಿ. ಬಟ್ ಮುಂದೆಲ್ಲ ಸಿಕ್ಕಾಪಟ್ಟೆ ಫಾಗ್ ಐತಿ. ಆ ಕಡೆ ಎಲ್ಲ ಏನೂ ಕಾಣ್ತಿಲ್ಲ ಆ್ಯಕ್ಚುಲಿ. ಅದರ ಸಂಬಂಧ ಇಲ್ಲೇ ಸ್ವಲ್ಪ ಫಾಗ್ ಕ್ಲಿಯರ್ ಆಗೋ ತನಕ ವೆಯ್ಟ್ ಮಾಡಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. 3rd ಡೇ ಜರ್ನಿ ಇವಾಗ. ಇನ್ನು 370 ಪ್ರಯಾಗರಾಜ್ ಇನ್ನೂ 370 ಕಿಲೋಮೀಟ್ರ್ ಐತಿ. ಆಲ್ಮೋಸ್ಟ್ ಇವತ್ತು ಸಂಜೆ ತನಕ ಪ್ರಯಾಗರಾಜಕ್ಕೆ ರೀಚ್ ಆಗ್ತೀವಿ. ನಾವು ಅಣ್ಣ ಮಲ್ಕೊಳೋಣ ಒಳಗೆ. ಚೆನ್ನಾಗೈತಿ. ಹಂಗೇನು ಚಳಿ ಏನಿಲ್ಲ. ನಮ್ಮ ಕಡೆ ಏನು ನಾರ್ಮಲ್ ಇರುತ್ತಲ್ಲ, ನಾರ್ಮಲ್ ಏನು ಚಳಿ ಇರ್ತಲ್ಲ ಅದೇ ಸೇಮ್ ಚಳಿನೇ. ಏನು ಜಾಸ್ತಿ ಏನು ಚಳಿ ಇಲ್ಲ. ಸ್ವಲ್ಪ ಮಣ್ಕೊಂಡಾಗ ಚಳಿ ಜಾಸ್ತಿ ಅನಿಸ್ಲಿತ್ತು. ಬಟ್ ಎದ್ದು ಹೊರಗೆ ಬರೋಣ ಹಂಗೇನು ಚಳಿ ಅನಿಸಿಲ್ಲ, ನಾರ್ಮಲ್ ಐತಿ. ಹಂಗೆ ಅಲ್ಲಿ ನಮ್ಮ ಊರ ಕಡೆಗೂ ಈ ಕಡೆ ಇಲ್ಲಿ ಚಳಿಗೂ ಏನು ವ್ಯತ್ಯಾಸ ಇಲ್ಲ. ಸೇಮ್ ಅಷ್ಟೇನು ಭಾಳ ವ್ಯತ್ಯಾಸ ಇಲ್ಲ. ಆದ್ರೆ ಸ್ವಲ್ಪ ಕ್ಲಿಯರ್ ಆಗೋಣ. ಒಂಚೂರು ಬಿಸಿಲು ಬಿತ್ತಂದ್ರೆ ಬಿಡ್ತೀವಿ. ಯಾಕಂದ್ರೆ ಬೈಕ್ ಮೇಲೆ ಹೋಗಾಗ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಕಾರ್ ಒಳಗೆ ಹೋಗೋರಿಗೂ ನಡೀತೈತಿ. ಬೈಕ್ ಮೇಲೆ ಹೋಗೋರು ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಓಕೆ, ಸಿಗೋಣ ಮತ್ತೆ. 2 ಕಪ್ ಚಾ, 1 ಪ್ಲೇಟ್ ಅವಲಕ್ಕಿ ಹೊಡೆದಿವಿ. ಇನ್ನು ಕರೆಕ್ಟ್ ಎಕ್ಸಾಕ್ಟ್ 350 ಕಿಲೋಮೀಟ್ರ್ ಐತಿ. ಕರೆಕ್ಟ್ ಟೈಮ್ 9 ಗಂಟೆ 10 ನಿಮಿಷ ಆಗೈತಿ. 350 ಕಿಲೋಮೀಟ್ರ್ ಆಲ್ಮೋಸ್ಟ್ ಆಲ್ ನನ್ನ ಲೆಕ್ಕಕ್ಕೆ ಒಂದು 5 ಗಂಟೆಗೆ ರೀಚ್ ಆಗ್ಬೋದು ಅಂದ್ಕೊಂಡಿನಿ. ಯಾಕಂದ್ರೆ ಆನ್ ದ ವೇ ನಿಂದ್ರಕೋತು ಮತ್ತು ಮಧ್ಯಾಹ್ನ ಊಟ ಅದು ಮಾಡ್ಕೊತ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಆಲ್ 5 ಗಂಟೆ ತನಕ ರೀಚ್ ಆಗ್ತೀವಿ. ಆಲ್ಮೋಸ್ಟ್ ಆಲ್ 350 ಏನು ಭಾಳಲ್ಲ. ನಮ್ಮ ಹುಲಿ ಬ್ಯಾಗ್ ಕಟ್ಲ ಐತಿ. ಹುಲಿ ಮಕ್ಕ ಎಲ್ಲ ಬಾಡಿ ಬಿಟ್ಟೈತಿ. ಜೈ ಶ್ರೀರಾಮ್. ಜಳಕ ನಾನು ಮಾಡಿಲ್ಲ. ನೀನು ನಿನ್ನೆ ಮಾಡಿ ನಾನು ನಿನ್ನೂ ಜಳಕ ಮಾಡಿಲ್ಲ. ನಾವು ಡೈರೆಕ್ಟ್ ಪ್ರಯಾಗರಾಜ್ದಾಗೆ. ಊರೊಳಗೆ ಏನು ಜಳಕ ಮಾಡಿವಲ್ಲ, ಏನು ಡೈರೆಕ್ಟ್ ಪ್ರಯಾಗರಾಜ್ದಾಗ ಹೋಗಿ ಜಳಕ ಮಾಡೋರು ನಾವು. ಏನು ಮಾಡೋದು, ಗಾಡಿ ಮೇಲೆ ಇರ್ತೀವಿ. ನಮ್ಮನ್ನ ಯಾರು ನೋಡಲ್ಲ ಬಿಡಲ್ಲ. ನಾವೇನು ಹೆಣ್ಣು ನೋಡೋಕ್ಕೂ ಹೊಂಟಿಲ್ಲ. ಅರಿಬೋದು, ಅರಿವಿನೂ ಕಳೆದಿಲ್ಲ. ಅಲ್ಲೇ ಪ್ರಯಾಗರಾಜ್ದಾಗ ಹೋಗಿ ಅರಿವಿ ಕಳಿಯೋದು, ಅಲ್ಲೇ ಜಳಕ ಮಾಡೋದು, ವಾಪಸ್ ಬೇರೆ ಅರಿವಿ ಹಾಕ್ಕೊಂಡು ಬರಬೇಕಾದ್ರೆ ಜಳಕ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊತ ಬರೋಣ. ಬಟ್ ಇವಾಗಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿನ್ನೆ ನಾಗ್ಪುರದಿಂದ ಜಬಲ್ಪುರ್ಗೆ ಬಂದಿವಿ. ಹೈವೇ ಅಂತೂ ಇಷ್ಟು ಎಕ್ಸ್ಟ್ರಾರ್ಡಿನರಿ ಹೈವೇ ಐತಿಲ್ಲ. ಇಡೀ ಅದ್ರ ಬಗ್ಗೆ ಗೂಗಲ್ನ ಸರ್ಚ್ ಮಾಡಿ ನೋಡಿದೆ. ಇಡೀ ಏಷ್ಯಾ ಖಂಡದೊಳಗೆ ಅಂದ್ರೆ ಫಾರೆಸ್ಟ್ ಒಳಗೆ ಕಟ್ಟಿರುವಂಥ ಫ್ಲೈಓವರ್ ಹೈವೇ ಅದು. ಸುಮಾರು ಕಿಲೋಮೀಟ್ರ್, ಮೇ ಬಿ ಎಷ್ಟು ನನಗೆ ಅನಿಸಿದ ಮಟ್ಟಿಗೆ ಒಂದು 15-20 ಮೇಲೆ ಇರ್ಬೋದು ಅನ್ಸುತ್ತೆ. 15-20 ಹೆಚ್ಚಿರ್ಬೋದು. ಅಷ್ಟು ದೊಡ್ಡದು ಹೈವೇ. ಆಮೇಲೆ ಸೌಂಡೇ ಬರಲ್ಲಂತ. ಸೌಂಡ್ ಪ್ರೂಫ್ ಹೈವೇ ಅಂತ ಕರೀತಾರೆ ಅದಕ್ಕೆ. ಅಂದ್ರೆ ಈ ರಸ್ತೆ ಮೇಲೆ ಹೋಗುವಂಥ ಗಾಡಿಗಳದ್ದು ಹೈವೇ ಫಾರೆಸ್ಟ್ ಒಳಗೆ ಹೋಗಲ್ಲ. ಸೊ ರಸ್ತೆ ಪಕ್ಕ ಎಲ್ಲ ಏನೇನೋ ಅದು ಟೆಕ್ನಾಲಜಿ ಯೂಸ್ ಮಾಡಿ ಗೋಡೆ ಥರ ಕಟ್ಟಿಬಿಟ್ಟಾರಲ್ಲ. ಆಮೇಲೆ ಕಾಡು ಪ್ರಾಣಿಗಳೆಲ್ಲ ತಿರುಗಾಡ್ತಾವೆ ಅಲ್ಲಿ ಕೆಳಗಡೆ, ಬ್ರಿಡ್ಜ್ ಕೆಳಗಡೆನೇ. ನಮ್ಮ ಸೌಕಾರ 2 ಕಪ್ ಚಾ ಬಿಡ್ದಾನ ಇವತ್ತು. ಫುಲ್ ಎನರ್ಜಿ. ಏನು ಮೊಬೈಲು ಫುಲ್ ಚಾರ್ಜ್ ಆಗೈತಿ. 2 ಕಪ್ ಚಾ. ಮೊಬೈಲ್ ಚಾರ್ಜ್ ಹಾಕೋ ಸಂಬಂಧ ಮತ್ತೊಂದು ಕಪ್ ಚಾ ತೊಗೊಂಡು ಕೊಡೋ ನನ್ನ ಮಗ. ಇನ್ನೇನು ಹಿಂದೆ ಕೂತು ಮಾತ್ರ ರೀಲ್ಸ್ ಹಾಕೋದು, ರೀಲ್ಸ್ ನೋಡೋದು, ವಾಟ್ಸಪ್ ಸ್ಟೇಟಸ್ ಹಾಕೋದು, ಯಾರ್ಯಾರು ನೋಡ್ಯಾರು ಯಾರ್ಯಾರಿಲ್ಲ. ಹೌದಲ್ಲ ಸಕರ? ಯಾರು ಲೈಕ್ ಮಾಡ್ಯಾರ, ಯಾರು ಕಮೆಂಟ್ ಮಾಡ್ಯಾರ. ಒಂದೊಂದ್ಸಲ ಚಡ್ ಹರಿದಾಗ ಫೀಲ್ ಆಯ್ತು. ಅದ್ರ ಜನ ಚಲೋ ಅದಾರ. ಅಂದರು ಈ ಕಡೆ ಮಧ್ಯಪ್ರದೇಶದಾಗ ಆಲ್ಮೋಸ್ಟ್ ಜನ ಚಲೋ ಅದಾರ. ಹಂಗೇನಿಲ್ಲ. ಪ್ರಯಾಗರಾಜ್ಗೆ ಹೊಂಟಿವಂದ್ರೆ ಸಾಕು. ಅನ್ನ ಸೌಕಾಶ ಹೋಯ್ತ ಹಾರನ ತಿರುಗಿಲಿ ಕೆಟ್ಟತನ. ಪ್ರಯಾಗರಾಜ್ಗೆ ಹೊಂಟೀವಿ, ಕುಂಭಮೇಳಕ್ಕೆ ಹೊಂಟೀವಿ ಅಂದ ತಕ್ಷಣ ಟ್ರೀಟ್ ಮಾಡೋದು ಇದನ್ನ ವೇನ ಚೇಂಜ್ ಆಗಿಬಿಡುತ್ತೆ. ಚೆನ್ನಾಗಿ ಟ್ರೀಟ್ ಮಾಡ್ತಾರೆ.
ಕನ್ನಡದವ್ರು ಅಂತೂ ಆಲ್ಮೋಸ್ಟ್ ಆಲ್ ನಮ್ಮ ಉತ್ತರ ಕರ್ನಾಟಕದವರು, ಗೋಕಾಕ್ದವರು, ರಾಯಬಾಗ್ದವರು, ಅಂಕ್ಲಿ ಮಾಂಜ್ರಿ ಅವರು, ಅತನಿ ಅವರು, ಈ ಸಾಂಗ್ಲಿ ಮಿರೋಜ್ದವರು ಭಾಳ ಕೆಟ್ಟ ಅಂದ್ರೆ ಕೆಟ್ಟ ಮಂದಿ ಸಿಕ್ತರು. ಬಿಜಾಪುರ ಗುಲ್ಬರ್ಗ ಮಂದಿರೇ ಕಂಟಿನ್ಯೂ ಸಿಗಲ್ಲ ಆಯ್ತು. ಓಕೆ, ಸಿಗೋಣ ಮತ್ತೆ. ಇಲ್ಲ, ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ಬೈಕ್. ಯಾಕಂದ್ರೆ ನೀವು ಕಂಫರ್ಟಾಗಿ ಹೋಗ್ತಿರಲ್ಲ, ಏನೂ ತ್ರಾಸ ಇಲ್ಲ, ಏನಿಲ್ಲ. ಮೇನ್ ನಿದ್ದೆ ಒಂದು ಆಗ್ಬೇಕು. ನಿದ್ದೆ ಆಯ್ತು ಅಂದ್ರೆ ಎಲ್ಲ ಕರೆಕ್ಟ್ ಕಂಟ್ರೋಲ್ ಆಗುತ್ತೆ. ಎಲ್ಲಾರ ನಿಲ್ಲಿಸ್ತು ಅಲ್ಲೆಲ್ಲ ಒಂದು ಅರ್ಧ ತಾಸು ವೇಟ್ ಒನ್ಸ್ಗೆ ನಮಸ್ಕಾರ ಎಲ್ಲರಿಗೂ. ಪ್ರಯಾಗ್ರಾಜ ಇನ್ನು 296 ಇಲ್ಲ 276 ಕಿಲೋಮೀಟ್ರ್ ಐತಿ. ಮ್ಯಾಕ್ಸಿಮಮ್ ಮಧ್ಯಾಹ್ನ 3 ಗಂಟೆಗೆ ಹೋಗಿ ರೀಚ್ ಆಗ್ತೀವಿ. ಸ್ವಲ್ಪ ಗಾಡಿ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತೇಳಿ ಸೈಡ್ ಹಾಕಿದ್ದೆ. 1 ನಿಮಿಷ ಒಳಗೆ ಅಣ್ಣ ಕಾಂತಾನಣ್ಣ ಅಲ್ಲಿ ಹೋಗಿ ನಿಂತಾನ ನೋಡ್ರಿ. ಗಾಡಿ ನಿಲ್ಸು ಸಹ ಇಲ್ದ ಹೊಂಟಾನ ಫೋನ್ ತೊಗೊಂಡ. ಹಿಂಗೆ ಕಿರಿಕಿರಿ ಮಾಡ್ತಾವಲ್ಲ ಇಂಥವ್ರು ಕೂಡ ಯಾಕ್ರೆ ಬರ್ತೀವಪ್ಪ ಅನ್ಸ್ಬಿಡೈತೆ ನಾವು ಒಂದೊಂದ್ಸಲ. ನೋಡಲ್ಲಿ ಕಂಬ ಅಳಿಗಾಡ್ಸ್ತಾನ ನಾವು. ಕಂಬ ಹೆಂಗೆ ಅಳಿಗಾಡ್ಸ್ತಾನ ನಾವು, ಸುದ್ದಿ ಆಗಿಲ್ಲ ಮನುಷ್ಯ. ಅಳಿಗಾಡ್ಸಿ ನೀ ಕಂಬ ಅಳಿಗಾಡ್ಸು, ಎಷ್ಟು ಅಳಿಗಾಡ್ಸಿ ಏನು ಮಾಡ್ತಿ ಮಾಡು. ಮಧ್ಯಾಹ್ನ 12:30 ಆಗೈತಿ. ಸ್ವಲ್ಪ ಏನ್ರಿ ಹೊಟ್ಟೆ ಕೋಲ್ಡ್ ಹಾಕೊಳ್ಳೋಣ ಅಂತೇಳಿ ನಿಂತೀವಿ. ಇನ್ನೂ 220 ಕಿಲೋಮೀಟ್ರ್ ಐತಿ. ಸ್ವಲ್ಪ ದೋಸ್ತರದ ಮರೆ ತೆಗೆದ್ರೊಳಗೆ ಸ್ವಲ್ಪ ಮಜಾ ಇರುತ್ತೆ. ದೋಸ್ತರ ಮರೆ ತೆಗಿಬೇಕಂತೀನಿ ಈಗ. ಒಂದು ಕ್ವಶನ್ ಕೇಳ್ತಾನು, ಸ್ವಲ್ಪ ಮರೆ ತೆಗಿನು. ದೋಸ್ತೊಂದು ಕ್ವಶನ್ ಆನ್ಸರ್ ಕೊಡ್ಬೇಕು. ಕುಂಭಮೇಳಕ್ಕೆ ಯಾಕೆ ಹೊಂಟಿ? ಫಸ್ಟ್ ಕ್ವಶನ್. ಜಳಕ ಮಾಡಕ್ಕೆ ಹೊಂಟಾನಂತ. ಯಾವ್ಯಾವ ನದಿ ಹೇಳ್ತಾವೆ? ಗಂಗಾ, ಸರಸ್ವತಿ. ಹಾಂ, ಗಂಗಾ, ಸರಸ್ವತಿ, ಮತ್ತೊಂದು ಯಾವ್ದ ಯಮುನಾ. ಆಯಿತು. ಅಲ್ಲಿ 3 ನದಿ ಕಾಣ್ತಾವ. 3 ನದಿ ನೋಡಿ ಗೊತ್ತಿರಲ್ಲ. ಫಸ್ಟ್ ಟೈಮ್ ನಾ ಏನೋ ಅನ್ನತ್ತಿಲ್ಲ, ನಾ ಏನೇನೋ ಅನ್ನತ್ತಿಲ್ಲ. ಅವ್ನಿಗೆ ಬರೀ ಕ್ವಶನ್ ಕೇಳತ್ತೀನಿ, ಆನ್ಸರ್ ಹೇಳ್ತಾನೆ ಅಷ್ಟೇ. ನಾ ಏನೋ ಅಂದಿಲ್ಲಪ್ಪ, ನಾ ಏನು ಬೈದಿಲ್ಲ, ಏನೋ ಅಂದಿಲ್ಲ. ಓಕೆ, ಗಂಗಾ, ಸರಸ್ವತಿ, ಯಮುನಾ. ಹಾಂ ಹಾಂ. ಕುಂಭಮೇಳ ಯಾಕೆ ಮಾಡ್ತಾರು? ಗೊತ್ತಿಲ್ಲ, ಭಾಳ ಮಂದಿಗೆ ಗೊತ್ತಿಲ್ಲ ಇದು. ಕರೆ ಕುಂಭಮೇಳ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಯಾವ ನದಿ ಹರಿತಾವ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಹರಿವು 2 ನದಿ, ಗಂಗಾ, ಯಮುನಾ, ಸರಸ್ವತಿ ಅನ್ನೋದು ಐತಿ. ಹೇಳ್ತಾರೆ ಕೇಳಿ. ನಾ ಹೇಳಿದ್ರೆ ಕೇಳ, ನಾ ಹೇಳೋದು ಕೇಳ. ಹ್ಞೂ ಅನ್ನು ಬರೀದಿ. ಸರಸ್ವತಿ ನದಿ ಪುರಾಣದೊಳಗೆ ಉಲ್ಲೇಖ ಐತಿ, ವಾಸ್ತವದೊಳಗೆ ಅದಿಲ್ಲ. ಭೂಮಿ ಮೇಲೆ ಗುಪ್ತಗಾಮಿನಿ ನೆಲದೊಳಗೆ ಹೋಗಿಬಿಟ್ಟೈತೆ. ಅವು ಪುರಾಣದೊಳಗೆ ಉಲ್ಲೇಖ ಆಗಿರುವಂಥ ನದಿ ಅದು ಅಷ್ಟೇ. ಈಗ ನಾವು ನಮಗೆ ಕಣ್ಣಿಗೆ ಹೋಗೋದು ಅಥವಾ ನಾವು ಕಣ್ಣಿಗೆ ಕಾಣೋದು ಅಥವಾ ನಾವು ಹೋಗಿ ಜಳಕ ಮಾಡೋದು ಗಂಗಾ, ಯಮುನಾ 2 ನದಿ. ಆದ್ರೆ ಪುರಾಣದೊಳಗೆ ಉಲ್ಲೇಖ ಅಲ್ಲಿ ಸರಸ್ವತಿ ನದಿ ಐತೆ ಅಂತ ಹೇಳಿ. ಆದ್ರೆ ಅಲ್ಲಿ ಯಾಕೆ ಜಳಕ ಮಾಡ್ತಾರೆ ಅನ್ನೋದು ಭಾಳ ಮಂದಿಗೆ ಗೊತ್ತಿಲ್ಲ. ಬರೀ ಊಟ ಮಾಡೋಣ ಎಲ್ಲರೂ. ಇನ್ನೊಂದು 120 ಉಳಿದೈತಿ. ಪ್ರಯಾಗ್ರಾಜ್ ಯಾವುದೋ ಊರಾಗ ನಿತ್ಯ ಊಟಕ್ಕೆ 130 ರೂಪೀಸ್ ಅಂತ ಥಾಲಿ ಅಂತ. ಚೆನ್ನಾಗೈತೆ ಊಟ. ಒಂದು ರೇಂಜಿಗೆ ಕೊಟ್ಟಾರ. ಒಂದು ರೇಂಜಿಗೆ ಯಾಕೆ ಆಲ್ಮೋಸ್ಟ್ ಬೆಟ್ರ್. ಊಟ ನೋಡ್ರಣ್ಣ. ಪನ್ನೀರ, ಆಮೇಲೆ ಇದೇನು ಬಾಜಿ ಅಂತ, ದಾಲ್, ಜೀರಾ ರೈಸ್, 2 ರೊಟ್ಟಿ ಕೊಟ್ಟಾನು. ಇವು ರೊಟ್ಟಿದೆ ಒಂದು ಸ್ವಲ್ಪ ನಮ್ಗೆ ಡೌಟ್ ಐತಿ. ಅಕ್ಕಿ ರೊಟ್ಟಿಯೋ, ಗೋಧಿ ರೊಟ್ಟಿಯೋ, ಜೋಳದ ರೊಟ್ಟಿಯೋ ಅಥವಾ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿ ರೊಟ್ಟಿ ಬಡೋರು ಕನ್ಫ್ಯೂಸ್ ಐತೆ ನಮಗೆ. ತೋರ್ಸೇನೆ ಕರಿ ಮಾಮಾತ್ ಕರಿ ಅವನಿಗೆ. ಭಯ್ಯ ಅಲ್ಲ ಮಾಮ, ಮಾಮ ಅನ್ಬೇಕು. ಏ ಮಾಮ ಈ ಕಡೆ ಜರ ಬಾರೋ ಮಾಮ. ಮಾಮ ಅಲ್ಲ ಮಾಮ. रोटी नको इसको क्या चाहिए? रोटी और आपको? नहीं और हाँ रोटी समय नंबर रखते हैं ಹೊಡಿತೈತಿ ನಮ್ಮ ಅಂತ ಬಾಜಿ ಅಂತೂ ಎಕ್ಸ್ಟ್ರಾರ್ಡಿನರಿ ಮಾಡ್ಯಾಮ. ಊಟ ಮಸ್ತ್ ಐತಿ. ಎಸ್ಪೆಷಲಿ ದಾಲ್ ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಐತಿ. ಈ ದಾಲ್ ಟೇಸ್ಟ್ ಮಾಡತ್ತನ ನಾವು ಕನ್ನಡ ಸರಿಯಾಗಿ ಕಲಿ ಟೈಮ್ ಒಳಗೆ ಮಧ್ಯಾಹ್ನ ಬಿಸಿ ಊಟ ಬೇಳೆ ಸಾರು ಮಾಡ್ತಾರೆ ಸೇಮ್.
ಈ ಕಡೆ ಬಟಾಣಿ ಜಾಸ್ತಿ ಬೆಳಿತಾರೆ ಅನ್ಸುತ್ತೆ, ವೆಜಿಟೇಬಲ್ಸ್ ಜಾಸ್ತಿ ಬೆಳಿತಾರೆ ಅನ್ಸುತ್ತೆ. ವೆಜಿಟೇಬಲ್ಸು ಬಟಾಣಿ ಶಿಸ್ತು ಹಾಕ್ಯಾರ. ಊಟ ಆಗಲಿ ಮತ್ತು ಜರ್ನಿ ಸ್ಟಾರ್ಟ್ ಮಾಡಿ ನಿಮಗೆ ಡೈರೆಕ್ಟ್ ಪ್ರಯಾಗರಾಜ ಭೇಟಿ ಆಗ್ತದೆ. ಬಾಯ್. ನನ್ನ ಜರ್ನಿ ಸ್ಟಾರ್ಟ್ ಮಾಡಿ ಇವತ್ತಿಗೆ 3 ದಿನ ಆಯಿತು. ಮಾನ್ಯ 3ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದೆ. ಮೊದಲನೇ ದಿನ 4,200 ಕಿಲೋಮೀಟ್ರು, 2ನೇ ದಿನ 5,200 ಕಿಲೋಮೀಟ್ರು. ಇವತ್ತು ಫೈನಲ್ ಆಗಿ ಉಳಿದಿದ್ದೆಲ್ಲ ಎಷ್ಟು ಡೆಸ್ಟಿನೇಷನ್ ಐತಲ್ಲ ಎಲ್ಲ ರೀಚ್ ಆಗಿ ಪ್ರಯಾಗರಾಜ್ ರೀಚ್ ಆಗಿನಿ. ಈಗ ನಾನು ಜಸ್ಟ್ ಸಂಗಮದಾಗಿದ್ದೀನಿ, ಅಂದ್ರೆ ತ್ರಿವೇಣಿ ಸಂಗಮದಾಗಿದ್ದೀನಿ. ಅಂದ್ರೆ ನಾ ಯಾವ ಸೈಡ್ ಇದ್ದೀನಿ ಅಂದ್ರೆ ಯಮುನಾ ನದಿ ಸೈಡ್ ಇದ್ದೀನಿ. ಅಚ್ಚಿ ಕಡೆ ಗಂಗಾ ನದಿ ಐತಿ, ನಡುವ ಯಾವ ತ್ರಿವೇಣಿ ಸಂಗಮ ಐತಿ. ಸೊ ಇಲ್ಲಿ ನಾನು ಕೈ ಮಾಡ್ತೀನಿ ಎಕ್ಸಾಕ್ಟ್ ಎಸ್ ಇದು ತ್ರಿವೇಣಿ ಸಂಗಮ. ಆ್ಯಕ್ಚುಲಿ ಇದು ಭಾಳ ದೂರ ಅನಿಸ್ತೈತಿ ವಿಡಿಯೋ ಒಳಗೆ, ಬಟ್ ಇದು ದೂರ ಇಲ್ಲ. ನಡುವ ಆರ್ಟಿಫಿಷಿಯಲ್ ಬ್ರಿಡ್ಜ್ಗಳು ಮಾಡ್ಯಾರ ಸಣ್ಣ. ಸೊ ಅದ್ರ ಮ್ಯಾಲೆ ಕಾರ ಬೈಕ್ ಎಲ್ಲನೂ ಹೋಗ್ತಾವೆ. 50 ಮೀಟರ್ ಡ್ರೈವ್ ಮಾಡಿದ್ರಂದ್ರೆ ವಾಪಸ್ ತ್ರಿವೇಣಿ ಸಂಗಮದಾಗ ಹೋಗ್ತೀರಿ. ಅದ್ರ ಮ್ಯಾಕ್ಸಿಮಮ್ ಜನ ಬಂದ ತಕ್ಷಣ ಎಲ್ಲಿ ಹೋಗ್ತಾರಂದ್ರೆ ನೈನಿ ಬ್ರಿಡ್ಜು, ಆಮೇಲೆ ಯಮುನಾ ಬ್ರಿಡ್ಜ್ ಅಂತ ಬರ್ತಾವೆ. ನೀವು ಯಮುನಾ ಬ್ರಿಡ್ಜು, ಓಲ್ಡ್ ನೈನಿ ಬ್ರಿಡ್ಜು ಮೇನ್ ಇಂಪಾರ್ಟೆಂಟ್. ಅಂದ್ರೆ ನಾವು ನಾರ್ಮಲಾಗಿ ಹೊಳಿ ಮೇಲೆ ಕಟ್ಟಿರ್ತಾರಲ್ಲ ಅಂಥ ಬ್ರಿಡ್ಜ್ಗಳು, ಆ ಬ್ರಿಡ್ಜ್ ಮೇಲಿಂದೇ ಬಂದು ತ್ರಿವೇಣಿ ಸಂಗಮಕ್ಕೆ ಹೋಗುವಂಥ ಪ್ರಯತ್ನ ಮಾಡ್ತಾರೋ. ಅವಾಗ ಏನಾಗ್ತಿ, ಸಿಕ್ಕಾಬಿಟ್ಟೆ ಟ್ರಾಫಿಕ್ ಆಗಿ ಮೂಮೆಂಟ್ ಇರಲ್ಲ. ನೀವು ನಾರ್ಮಲ್ ಡೇ ಒಳಗೆ ಬಂದರೂ ಅಷ್ಟೇ, ಯಾವ ಟೈಮ್ ಒಳಗೆ ಬಂದರೂ ಅಷ್ಟೇ, ಆಲ್ಮೋಸ್ಟ್ ಸ್ವಲ್ಪ ಟ್ರಾಫಿಕ್ದಾಗ ಸಿಕ್ಕೋತೀರಿ ನೀವು. ಸೊ ಆಲ್ಟರ್ನೇಟಿವ್ ಏನು ಮಾಡೋದು, ನೀವು ಆಚೆ ಕಡೆ ಹೊಳೆ ಆಚೆ ಕಡೆ ಅಂದ್ರೆ ನಮ್ಮ ಕರ್ನಾಟಕ ಸೌತ್ ಕಡೆಯಿಂದ ಬರೋರು ಹೊಳೆ ಆಚೆ ಸೈಡೇ ನೀವು ಮ್ಯಾಪ್ ಅದು ತೆಗೆದು ಬರೋರು ಇದ್ರಂದ್ರೆ ಪ್ರಯಾಗರಾಜ್ ಸಿಟಿ ಎಂಟ್ರಿ ಆಗ್ತಿರ್ಲಿಲ್ಲ. ಅವಾಗ ಬ್ರಿಡ್ಜ್ ದಾಟಬೇಡ್ರಿ. ರೈಟ್ ಸೈಡಲ್ಲ ಲೆಫ್ಟ್ ಸೈಡ ಇವು ಬೇರೆ ಇದಕ್ಕೆ ಹೋಗ್ಲಿಕ್ಕೆ ಅಂದರೆ 24 ಸೆಕ್ಟ್ರ್ 25 ಸೆಕ್ಟ್ರಿಗೆ ಹೋಗ್ಲಿಕ್ಕೆ ಹಾದಿದಾವ. ಅಂದ್ರೆ ಅರೇಲ್ ಘಾಟ್ ಅಂತ ಬರ್ತೈತಿ. ನಾವು ಅರೇಲ್ ಘಾಟ್ ಸೈಡ್ ಬಂದು ಅರೇಲ್ ಘಾಟ್ದಿಂದ ಕೆಳಗಡೆ ಇಳಿದ್ವಿ ಅಂದ್ರೆ ಈ ಆರ್ಟಿಫಿಷಿಯಲ್ ಬ್ರಿಡ್ಜ್ ಏನು ಮಾಡಿರಲ್ಲ, ಆ ಬ್ರಿಡ್ಜಿಂದ ಈಚೆ ಕಡೆ ಬಂದಿವಿ. ಇಲ್ಲಿಂತ ಉಳಿದಂಥ ಎಲ್ಲ ಸೆಕ್ಟರ್ ಅದಾವೆ. ಅಲ್ಲಿ 3, 4 ಮತ್ತೊಂದು ಯಾವುದೋ 3 ಸೆಕ್ಟರ್ ಅದಾವೆ ಆಚೆ ಕಡೆ. ಅಂದ್ರೆ ಮೇನ್ ಜನ ಮನೆ ಕಾಲು ತುಳಿತಾ ಆಯಿತು ತಿರ್ಕೊಂಡ್ರಲ್ಲ ಜನ. ಸೊ ಅದು ಅಂದ್ರೆ ಜನ ಮೇನ್ ಅಲ್ಲೇ ಹೋಗಿ ಜಳಕ ಮಾಡ್ಬೇಕಂತ ಅನ್ಕೊಳ್ಳೋದು ಅಲ್ಲಿ. ಆಮೇಲೆ ಉಳಿದಂಥ ಎಲ್ಲ ಸೆಕ್ಟರ್ಗಳು ಇಲ್ಲಿ ಸಾಲಾಗಿದ್ದಾವೆ ಈ ಸೈಡ್, ಯಮುನಾ ನದಿ ಸೈಡ್. ಅಂದರೆ ಇಲ್ಲಿ ಮುಂದೆ ಬಂದು ಇದೇನೈತಿಲ್ಲ, ಈ 2 ನದಿ ಕೂಡಿ ಹರಿಲತ್ತವೆ ಈಗ ಆಲ್ರೆಡಿ. ಇದು ಯಮುನಾ ನದಿ, ಇದು ಆ ಕಡೆ ಗಂಗಾ ನದಿ. ಆಲ್ಮೋಸ್ಟ್ ಅಲ್ಲಿ ವಿಡಿಯೋ ಒಳಗೆ ಅಷ್ಟು ಕ್ಲಿಯರಿಟಿ ಸಿಗಲ್ಲ ನಿಮಗೆ. ಆದ್ರೆ ನೀವೇನು ರೀ ಸ್ವಲ್ಪ ಹ್ಯಾಕ್ ಅಂದ್ರೆ ಆರ್ಟಿಫಿಷಿಯಲ್ ಬ್ರಿಡ್ಜ್ಗಳನ್ನ ಯೂಸ್ ಮಾಡ್ಕೊಳ್ಳೋಂಥ ಪ್ರಯತ್ನ. ಓನ್ ವೆಹಿಕಲ್ಸ್ ಯಾರು ನೀವು ಎರ್ಟಿಗಾರಿ ತೊಗೊಂಬರ್ರಿ, ಯಾವ್ದಾರು ತೊಗೊಂಬರ್ರಿ. ಇವು ಆರ್ಟಿಫಿಷಿಯಲ್ ಬ್ರಿಡ್ಜ್ಗಳು ಏನು ಮಾಡಿರಲ್ಲ ಅಂಥವು ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ಆರಾಮಾಗಿ ಬರ್ತೀರಿ, ಆರಾಮಾಗಿ ರೀಚ್ ಆಗ್ತೀರಿ. ನೀವು ಬಂದ ತಕ್ಷಣ ಅಲ್ಲಿ ಮ್ಯಾಪ್ಗಳು ನೋಡ್ತೈತಿ, ಯೆಲ್ಲೋ ಕಲರ ರೆಡ್ ಕಲರ ತೋರಿಸ್ಲತ್ತಿತ್ತಂದ್ರೆ ಜಸ್ಟ್ ಅವಾಯ್ಡ್ ಮಾಡಿರಿ. ರೈಟ್ ಡೈರೆಕ್ಷನ್ ತೊಗೊಂಡು ಅರೇಲ್ ಘಾಟಕ್ಕೆ ಬರ್ರಿ. ಅರೇಲ್ ಘಾಟದಿಂದ ಈ ಕೆಳಗಡೆ ಆರ್ಟಿಫಿಷಿಯಲ್ ಬ್ರಿಡ್ಜ್ ಇರ್ತಾವೆ, ಅಲ್ಲಿ ಬರ್ರಿ. ಆಮೇಲೆ ಮ್ಯಾಪ್ ಒಳಗೆ ನೀವು ಆರ್ಟಿಫಿಷಿಯಲ್ ಬ್ರಿಡ್ಜ್ಗಳು ತೋರಿಸಲ್ಲ. ನೀವು ನಾರ್ಮಲ್ ಹಾಕಿದ್ರಂದ್ರೆ ನಾರ್ಮಲ್ ಮ್ಯಾಪ್ ಓಪನ್ ಮಾಡಿದ್ರಂದ್ರೆ ತೋರಿಸ್ತೈತಿ. ಬಟ್ ನೀವು ಡೆಸ್ಟಿನೇಷನ್ ಅಂತ ಟೈಪ್ ಮಾಡಿ ನೀವು ಮುಂದಿಂದ ಹಾಕಿದ್ರಂದ್ರೆ ಅದು ತೋರಿಸಲ್ಲ. ಬೈ ವಾಕ್ ಹಾಕಿದ್ರಂದ್ರೆ ಅವು ತೋರಿಸ್ತೈತಿ. ಇದು ಫೈನಲಿ ನನ್ನ ಕನಸನ್ನು ಸಕ್ಸಸ್ ಮಾಡಿಕೊಂಡೆ. ಒಂಥರ ಮನಸ್ಸು ಭಾಳ ಸಮಾಧಾನ ಅನಿಸ್ಲಾಯ್ತು. ಸಾಕು, ನನ್ನ ಜೀವನಕ್ಕೆ ಇಷ್ಟು ಅನಿಸ್ಲಾಯ್ತು. ಸೀರಿಯಸ್ಲಿ ಯಾರು ಹೆಂಗೆ ಫೀಲ್ ಮಾಡ್ಕೋತಿರೋ ಗೊತ್ತಿಲ್ಲ. ಇನ್ನೊಂದು, ಇದು ಹೊಳೆ ಐತಿ, ಹೊಳೆ ದಂಡೆಗೆ ನನ್ನ ಗಾಡಿ ಬಂದೈತಿ. ಆಲ್ಮೋಸ್ಟ್ ಹೊಳೆ ದಂಡೆಗೆ ಗಾಡಿ ತರ್ಬೋದು, ಯಾರೇನು ಕೇಳಲ್ಲ. ಯಾಕಂದ್ರೆ ಕ್ರೌಡ್ ಕಡಿಮೆ ಐತಿ. ಕ್ರೌಡ್ ಐತಿ, ಕೋಟ್ಯಾಂತರ ಮಂದಿ ಬಂದೈತಿ. ಬಟ್ ಕಿಲೋಮೀಟ್ರ್ ಗಟ್ಟಲೆ ಅಂದ್ರೆ 12 ಕಿಲೋಮೀಟ್ರ್ 13 ಕಿಲೋಮೀಟ್ರ್ ಗಟ್ಟಲೆ ಏನು ವ್ಯವಸ್ಥಿತವಾಗಿ ಏನೋ ಜಾಗ ಮಾಡ್ಯಾರಲ್ಲ. ಸೊ ಮಂದಿ ಆ ಕಡೆ ಹೋಗ್ಬಿಟ್ಟೈತಿ. ಆಮೇಲೆ ಬರ್ತಾರೋ ಜಳಕ ಮಾಡಿ ಮೂಮೆಂಟ್ ಆಗಿಬಿಡ್ತೈತೆ. ಹಾಗೆ ಜನ ಭಾಳ ನಿಂದ್ರಲಾಕ ಪ್ರಯತ್ನ ಮಾಡಲ್ಲ. ಸೊ ಈ ಕಡೆ ಎಲ್ಲ 10, 11, 12, 13, 14, 15 ಎಲ್ಲ ಸೆಕ್ಟರ್ಗಳು ಈ ಲೈನ್ ಮೇಲೆ ಅದಾವೆ ಪೂರ್ತಿ. ಇದೆಲ್ಲ ಲೈನ್ ಅದೇ ಸೆಕ್ಟರ್ದೆ. ಆಮೇಲೆ ಒಂದೊಂದು ಸೆಕ್ಟರ್ದೊಳಗೆ ಒಂದೊಂದು ಇವೆಂಟು. ಆಮೇಲೆ ಊಟದ ವಿಶೇಷತೆ ನೋಡ್ಬೇಕಂದ್ರೆ ನಾರ್ಮಲ್ ಊಟ ನೀವು ಫ್ರೀಯಾಗಿ ಸಿಗ್ತೈತಿ ಇಲ್ಲಿ. ಯಾರಾದರೂ ಬಾಬಾಗಳ್ದು ಟೆಂಟ್ ಇರ್ತಾವೆ, ಅಲ್ಲಿ ಹೋಗಿ ನೀವು ಊಟ ಮಾಡ್ಬೋದು. ಇರ್ಲಾಕ ಜಾಗ ಅಂತೂ ಎಲ್ಲಿ ಬೇಕಲ್ಲಿ ಓಪನ್ ಪ್ಲೇಸ್, ನೀವು ಓಪನ್ ಟೆಂಟ್ ತಂದು ಹಾಕೊಂಡು ಮಾಡ್ಕೋಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಕಾರ್ ಒಳಗೆ ಬರೋರದು ಏನಾದ್ರೆ ಟೆಂಟ್ ತೊಗೊಂಬರ್ರಿ ನೀವೇ ಆರಾಮ್. ಇನ್ನು 26ನೇ ತಾರೀಕು ಐತನ್ನ ಈ ಒಂದು ಅಪ್ಡೇಟ್ ಕೊಡ್ಲಾತೀನಿ. ಆಮೇಲೆ ಇಲ್ಲಿ ಎಲ್ಲದಕ್ಕೂ ಬಿಸ್ನೆಸ್ ಐತಿ. ಟೀ ಮಾಡಿದ್ರು ಬಿಸ್ನೆಸ್, ಕ್ಯಾನ್ ಮಾಡಿದ್ರು ಬಿಸ್ನೆಸ್, ಹನಿ ಮೇಲೆ ಗಂಧ ಹಚ್ಲಕ್ಕೂ ಬಿಸ್ನೆಸ್, ಆಮೇಲೆ ನೀರು
ನೀರೊಳಗೆ ಕಾಯಿನ್ ಬಿದ್ದಿರ್ತಾವೆ ಅವ್ರನ್ನ ಅಯಸ್ಕಾಂತ ಹಾಕಿ ತೆಗಿಲತ್ತಾರ. ಪ್ರತಿಯೊಂದು ಬಿಸ್ನೆಸ್, ಬೋಟಿಂಗ್ ಬಿಸ್ನೆಸ್. ಆಮೇಲೆ ಈ ಬೋಟ್ ಐತ್ಲ, ಭಾಳ ಸಲ ನೀವು ರೀಲ್ಸ್ ಒಳಗೆ ನೋಡಿರ್ತೀರಿ, ಈ ಬೋಟ್ ತೊಗೋಬೇಕು, 200-300 ರೂಪಾಯಿ ಕೊಡಬೇಕು, ಅಲ್ಲಿ ತ್ರಿವೇಣಿ ಸಂಗಮ ಕರ್ಕೊಂಡು ಹೋಗ್ತಾರೋ, ಅಲ್ಲಿ ಜಳಕ ಮಾಡಬೇಕು. ಏನಿಲ್ಲ, ಇಲ್ಲಿ ಜಳಕ ಮಾಡಿದ್ರು ಬರ್ತೈತಿ, ಏನಿಲ್ಲ. ನೀರು ಅಂದ್ಬಳಕ ಅಲ್ಲಿ ಗಂಗಾ ನದಿ ಇಲ್ಲಿ ಯಮುನಾ ನದಿ ಎರಡೂ ಮಿಕ್ಸ್ ಆಗೇ ಆಗ್ತಾವೆ. ಇಲ್ಲಿ ಮುಂದೆ ಬಂದ್ರೆ ನೀವು ಅಲ್ಲೇ ಹೋಗಿ ಜಳಕ ಮಾಡ್ಬೇಕಂತ ಹೇಳಿ ಬೋಟಿಗಿದ್ದು ಅಂದ್ರೆ ಎಕ್ಸ್ಪೀರಿಯನ್ಸ್ ಸಂಬಂಧ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಮಾಡೋರಿದ್ರೆ ಅಂದ್ರೆ ದುಡ್ಡು ಕೊಡ್ಬೋದು. 100 ರೂಪಾಯಿ ಕೊಟ್ಟರೆ ಭಾಳ ಆಯ್ತು ರೀ. ಸುಮ್ಮನೆ 500,000 ರೀಲ್ಸ್ ಒಳಗೆಲ್ಲ ಹಾಕ್ಲತ್ತಾರ. 100 ರೂಪಾಯಿ ಭಾಳ ಆಯಿತು, ಏನಿಲ್ಲ. ಒಂದು 20 ಮೀಟ್ರ್ ಐತೆ ಭಾಳ ಆದ್ರೆ. ಇದು ವಿಡಿಯೋ ಒಳಗೆ ಭಾಳ ದೊಡ್ಡ ಕಾಣುತ್ತೆ, ಆ್ಯಕ್ಚುಲಿ 20 to 50 ಮೀಟ್ರ್ ಲಾಸ್ಟ್. ಸುಮ್ಮನೆ ದುಡ್ಡು ಕೊಟ್ಟು ದುಡ್ಡು ಹಾಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರದ್ದು ಒಂದು ಬಿಸ್ನೆಸ್ಸು ಕೊಟ್ಟರೆ ಕೊಡ್ಬೋದು, ನಿಮ್ಮ ಇಷ್ಟ, ನಿಮ್ಮ ವೈಯಕ್ತಿಕ, ನಾ ಏನು ಹೇಳಲ್ಲ. ಓಕೆ, ಮತ್ತು ಯಾರಿಗೆ ಅಂದರು ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಹೇಳ್ರಿ, ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಲೈಫ್ ಟೈಮ್ ಅಚೀವ್ಮೆಂಟ್ ನನ್ನ ಪ್ರಕಾರ, ನನ್ನ ವೈಯಕ್ತಿಕ. ಉಳ್ಕಿದವರು ಯಾರು ಏನು ತಿಳ್ಕೊಂಡ್ರು ಐ ಡೋಂಟ್ ಕೇರ್. ಥ್ಯಾಂಕ್ಸ್, ಬಾಯ್.